ನಿಮಗೆ ಮದುವೆ ಆಗ್ಬೇಕು ಅನ್ನೋ ಒಂದು ಈ 40 ವರ್ಷದ ಒಳಗಡೆ, ಈ 40 ವರ್ಷ ಆಗಿದೆ ನಿಮ್ಗೆ, ಸೊ ಯಾವತ್ತು ಅನ್ಸಿಲ್ವಾ ಮದುವೆ ಆಗ್ಬೇಕು, ಸಂಸಾರದಲ್ಲಿ ಇರ್ಬೇಕು ಅನ್ನೋ ಫೀಲ್ ಬಂದಿಲ್ವಾ ಯಾವತ್ತು? ಅನ್ಸಿದೆ ನಂಗೆ. ಅದೇ ವೆನ್ ಐ ವಾಸ್ ನಿಯರಿಂಗ್ 35 ಅನ್ನುವಾಗ ನಂಗೆ ತುಂಬಾ ಅನ್ಸಿತ್ತು ಆಗ. ಅದೇ ನಾನು ಹೇಳ್ತೀನಲ್ಲ, ಈಗ 30 ದಾಟಿದ್ರೆ ಗಂಡೇ ಸಿಗಲ್ಲ ನಮ್ಮಲ್ಲಿ. ಅದು ಯಾರೇ ಇರಲಿ, ಎಂತ ದೊಡ್ಡ ಪ್ರೊಫೈಲ್ ಇದ್ರೂ ಸಹ ಸಿಗೋದು ತುಂಬಾ ಕಷ್ಟ ಇದೆ. ಹಾಗಾಗ್ಬಿಟ್ಟು ಒನ್ಸ್ ಇಟ್ ಇಸ್ 35 ಅನ್ಬೇಕಾದ್ರೆ ಯು ಆರ್ ಲೆಫ್ಟ್ ವಿತ್ ವೆರಿ ಫ್ಯೂ ಚಾಯ್ಸಸ್. ಅದರಲ್ಲಿ ನನ್ನ ಡಿಮಾಂಡ್ಸ್ಗಳು ಇಷ್ಟಿದೆ, ನನ್ನ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ. ದಟ್ಸ್ ಬಿಕಾಸ್ ಐ ವಾಂಟ್ ಟು ಕಂಟಿನ್ಯೂ ಮೈ ಲೈಫ್. ನನ್ನ ಜೀವನ ಮುಂಚೆ ಹೇಗಿತ್ತೋ ಹಾಗೆ, ನಮ್ಮ ಅಪ್ಪ ಅಮ್ಮ ನನ್ನನ್ನು ಹೆಂಗೆ ಬೆಳೆಸ್ಯಾರೋ ಐ ರಿಯಲಿ ವಾಂಟ್ ಟು ಕಂಟಿನ್ಯೂ ದ ಸೇಮ್ ವೇ ಅನ್ನೋದಿತ್ತು. ಆ ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳ ನಡುವೆ ಅವರ ನಿರೀಕ್ಷೆಗಳಿಗೆ ಹೊಂದ್ಕೊಂಡು ಅಲ್ಲಿ ನಂಗೆಲ್ಲೂ ಕಾಣಿಸ್ಲಿಲ್ಲ ಆ ಕಂಪ್ಯಾಟಬಿಲಿಟಿ ಯಾರೊಟ್ಟಿಗೂ. ಮೇಡಮ್, ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನನಗನ್ಸಿದ್ದು ನೀವು ಲವ್ ಅಲ್ಲಿ ಇದ್ರಿ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅಂತ. ಹೌದಾ? ಎಸ್ ಎಸ್, ಐ ಆಮ್ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಯೋಗಿ ಆದಿತ್ಯನಾಥ್ ಅಲ್ಲ, ಮತ್ತೆ ಯಾರೋ ಸಾಧು ಬಾಬಾ ಅಲ್ಲ. ಬಟ್ ಒಂದ್ ಲಿಮಿಟೇಷನ್ ಅಲ್ಲಿ ನನ್ನ ಜೀವನ ನಂದೇ ಒಂದು ಚೌಕಟ್ಟಲ್ಲಿ ನಾನು ನಡೆಸ್ತಾ ಬಂದಿದ್ದೀನಿ. ಬಟ್ ಐ ಡೋಂಟ್ ಹ್ಯಾವ್ ಎನಿ ಹೆಸಿಟೇಷನ್ ಇನ್ ಅಕ್ಸೆಪ್ಟಿಂಗ್ ದಟ್. I'm very much a normal human being. Of course, yes, I have been attracted to men and men have been attracted to me in a bigger number. But yes. ಸೀರಿಯಸ್ ಆಗಿ ಲವ್ ಅಲ್ಲಿ ಇದ್ದಿದ್ಯಾ ಭಾವನಾ ಅವರು ಅಂತ? ಯಾವ ಏಜ್ ಅಲ್ಲಿ ಇದ್ರಿ ಅಂತ? That was only when I was 24. A little bit ಅಷ್ಟೇ. ಅದಾದ್ಮೇಲೆ ನನಗೆ ಗೊತ್ತಿರುವಂತಹ ಎಲ್ಲ ಮೇಲ್ ಫ್ರೆಂಡ್ಸ್ ಏನ್ ಹೇಳ್ತಾರಂದ್ರೆ, ಯು ಆರ್ ಗುಡ್ ಟು ಬಿ ಅ ಫ್ರೆಂಡ್ ದ್ಯಾನ್ ಟು ಬಿ ಅ ಲೈಫ್ ಪಾರ್ಟ್ನರ್. ಈ ತರ ಮದುವೆ ಆಗಿ ನೀನು ಅದರಲ್ಲೆಲ್ಲ ನಿಂಗೆ ಸರಿಯಾಗಲ್ಲ ಅನ್ಸತ್ತೆ. ನಿನ್ ಫ್ರೆಂಡ್, ಯಾಕಂದ್ರೆ ಯಾರೇ ಇದ್ರು ಅವ್ರದ್ದು ಏನೇ ವೈಯಕ್ತಿಕ ವಿಚಾರ ಇರಲಿ, ಅವ್ರ ಕಷ್ಟಗಳಿರ್ಲಿ, ಫೈನಾನ್ಷಿಯಲ್ ಇರಲಿ, ದೇ ಕಮ್ ಅಂಡ್ ಶೇರ್ ಇಟ್ ವಿತ್ ಮೀ. ತುಂಬಾ ಕಂಫರ್ಟಬಲ್ ಆಗುತ್ತೆ ಅವರಿಗೆಲ್ಲ ನನ್ನ ಹತ್ರ ಮಾತಾಡ್ಲಿಕ್ಕೆ. ಆದ್ರೆ ತುಂಬಾ ಜನ ಹೇಳಿರೋದು ಇದನ್ನ, ನೀನು ಹಿಂಗೆ ಇರು, ಹಿಂಗೆ ಸರಿ ಇದೆಯಾ ಅಂತ. ಸ್ವಲ್ಪ ನನ್ನ ಥಿಂಕಿಂಗು ಏನಂದ್ರೆ, ಏನದು ಗಂಡಸ್ರಿಗೆ ಸವಾಲ್ ಹಾಕೋ ತರ ಆಟಿಟ್ಯೂಡ್ ಅಲ್ಲ, ಆ ಥರದ್ದಲ್ಲ. ಬಟ್ ಸ್ವಲ್ಪ ಟುವರ್ಡ್ಸ್ ಅ ಮೇಲ್ ಪರ್ಸನ್, ಅಂದ್ರೆ ಥಿಂಕಿಂಗ್ ಅಲ್ಲಿ ಸ್ವಲ್ಪ ನಾನು ಮೋರ್ ಆಫ್ ಅ ಮೇಲ್ ಅದು ಇದೆ. ಬಟ್ ಐ ಆಮ್ ಅ ವೆರಿ ಪ್ರಾಪರ್ ವುಮನ್, ಮೆಂಟಲಿ, ಫಿಸಿಕಲಿ ಎಲ್ಲದೂ. ಬಟ್ ಮೇಲ್ ಇದಿರೋದ್ರಿಂದ, ಆಟಿಟ್ಯೂಡ್ ಇರೋದ್ರಿಂದ ತುಂಬಾ ಜನಕ್ಕೆ ಅದು ಕಂಫರ್ಟಬಲ್ ಆಗಲ್ಲ. ಬಿಕಾಸ್ ದೇರ್ ಇಸ್ ಅ ವೇ ದಟ್ ವುಮನ್ ಹ್ಯಾಸ್ ಟು ಬಿಹೇವ್. ಅಥವಾ ಒಂದು ಹೆಣ್ಣು ಅಂತ ಇರ್ಬೇಕಾದ್ರೆ ಹೀಗೆ ನಡ್ಕೊಳ್ಬೇಕು, ಹೀಗೆ ಮಾತಾಡಬೇಕು, ಮನೇಲಿ ಹೀಗಿರ್ಬೇಕು ಅನ್ನೋಂಥದ್ದು ಇದೆ. ಅದು ಎಷ್ಟು ಗಂಡಸರಿಗೆ ಅದು ಕಂಫರ್ಟಬಲ್ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಅದು ಒಂದು ಸ್ವಲ್ಪ ನನ್ನ ಆಟಿಟ್ಯೂಡ್, ಆರೋಗ್ಯನ್ಸ್, ಅಹಂಕಾರ ಅಂತಲ್ಲ, ಸ್ವಲ್ಪ ಸವಾಲೊಡ್ಡೋ ತರ ಇರುತ್ತೆ. ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ದು ನಿಮ್ಮ ಫೀಲ್ಡ್ ವ್ಯಕ್ತಿನ ಅಥವಾ ಬೇರೆನಾ? ಅದಕ್ಕೆ ನಿಮಗೆ ಹೊಂದಾಣಿಕೆ ಆಗಿಲ್ವಾ, ಹೇಗೆ ಅಂತ? ಇಲ್ಲಪ್ಪ, ನಾನು ನನ್ನ ಫೀಲ್ಡ್ ಮತ್ತೆ ಕಲಾವಿದ್ರನ್ನ ಬಿಟ್ಟು ನಾನು ಬೇರೆಯವ್ರನ್ನ ಐ ಹ್ಯಾವ್ ನೆವರ್ ಬಿನ್ ಕ್ಲೋಸ್ ಟು ಎನಿಬಡಿ. ಯಾಕಂದ್ರೆ ಅದು ಕನೆಕ್ಟೇ ಆಗಲ್ಲ ಅಲ್ಲ. ನನಗೆ ಮೇನ್ಲಿ ಆರ್ಟ್ ಕನೆಕ್ಟ್ಸ್. ಸೊ ಇಟ್ಸ್ ಆಲ್ವೇಸ್ ಬೀನ್ ವಿತ್ ಆರ್ಟಿಸ್ಟ್ ಫ್ರಮ್ ಸಿನಿಮಾಕ್ಕಿಂತ ಹೆಚ್ಚಾಗಿ ಪ್ರಾಪರ್ ಕಲೆಯಲ್ಲಿದಾರಲ್ಲ, ಸಂಗೀತ, ಈ ಥರದ್ರಲ್ಲಿ ಅವರೇನೆ. ಮೇಡಮ್, ಇವಾಗ ಈ ಮದರ್ಹುಡ್ ಅನ್ನ ಎಂಜಾಯ್ ಮಾಡ್ತೀರಾ, ಅಂದ್ರೆ ಇದು ಪ್ರೆಗ್ನೆನ್ಸಿಯನ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ರುಟೀನ್ ಹೆಂಗಿರುತ್ತೆ? ಯಾಕಂದ್ರೆ ನಾರ್ಮಲ್ ಭಾವನಾ ರಾಮಣ್ಣ ಬೆಳಗ್ಗೆ ಎದ್ದು ಯೋಗ ಮಾಡ್ತಾರೆ, ಫುಡ್ ತಿಂತಾರೆ, ನಿಮ್ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ. ಬಟ್ ಇವಾಗ ಇರುವಂತಹ ಭಾವನಾ ರಾಮಣ್ಣ ಬೆಳಗ್ಗೆಯಿಂದ ಸಂಜೆ ತನಕ ಹೆಂಗಿರ್ತಾರೆ? ನಿಮ್ಮ ರುಟೀನ್ ಹೆಂಗಿರುತ್ತೆ ಅಂತ? ನಾನು ಸ್ವಲ್ಪ ಓಡಾಟ ಎಲ್ಲ ಇಟ್ಕೊಂಡಿದ್ದೀನಿ, ಅಂದ್ರೆ ಮನೆಯಲ್ಲೂ ಆಕ್ಟಿವಿಟೀಸ್ ಇಟ್ಕೊಂಡಿದ್ದೀನಿ. ಬಟ್ ಈಗ ನಾನು ತುಂಬ ಎಕ್ಸಸೈಸ್ ಆಗಲಿ, ಯೋಗ ಆಗಲಿ ಅದು ಮಾಡೋಕ್ಕೆ ಹೋಗ್ತಾ ಇಲ್ಲ. ಹೆಲ್ದಿ ತಿನ್ನೋಕೆ ಹೇಳ್ತಾ ಇದ್ದಾರೆ, ಆದರೆ ತುಂಬ ದಿನದಿಂದ ನನಗೆ ಅಷ್ಟು ಊಟ ಸೇರ್ತಿಲ್ಲ. ಬಟ್ ಐ ಈಟ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ತಿಂತಾ ಇದ್ದೀನಿ. ನನಗೆ ಹಿಡಿಸ್ತಿರೋಂಥ ಹಣ್ಣುಗಳು, ಅದರಲ್ಲಿ ಪೇರ್ಲೆ ಹಣ್ಣು ನನ್ನ ಫೇವ್ರೇಟ್ ಆ್ಯಕ್ಚುಲಿ. ಪೇರ್ಲೆ ಹಣ್ಣು, ಆಮೇಲೆ ಬಟರ್ ಫ್ರೂಟ್ ಅಂತ ಹೇಳ್ತೀವಲ್ಲ, ಅವಕ್ಯಾಡೋ, ಇದಿಷ್ಟು ಒಂದು ಸ್ವಲ್ಪ ಹಣ್ಣು ನನಗೆ ತುಂಬ ಇಷ್ಟ ಆಗುತ್ತೆ. ದೋ ವಿ ಆರ್ ನಾನ್ ವೆಜಿಟೇರಿಯನ್ಸ್, ನನ್ನ ಪ್ರಿಫರ್ಡ್ ವೆಜಿಟೇರಿಯನ್ ನಾನು. ನನಗೆ ಹೆಚ್ಚು ವೆಜಿಟೇರಿಯನ್ ತುಂಬ ಖುಷಿ ಆಗೋದು. ಇಡ್ಲಿ ಇದೆಲ್ಲ ತಿಂತಾ ಇರ್ತೀನಿ. ಹೊಟ್ಟೆ ಹಸ್ದಾಗೆಲ್ಲ ಐ ಕೀಪ್ ಆನ್ ಈಟಿಂಗ್ ಡ್ರೈ ಫ್ರೂಟ್. ಆಮೇಲೆ ನನಗೆ ಸಹಾಯ ಮಾಡಿರೋವಂಥದ್ದು ನಮಗೆಲ್ಲ ಆಯುರ್ವೇದ ಶಾಪ್ಗಳಲ್ಲಿ ಸಿಗುತ್ತೆ. ಅದು ಸೊಗದೆ ಬೇರಿನ ರಸ ಅಂತ ಸಿಗುತ್ತೆ, ಸೊಗದೆ ಬೇರಿನ ಶರ್ಬತ್ತು ಅಂತ ಹೇಳಿ. ಯಾಕಂದರೆ ಎಳ್ನೀರು ಕುಡಿತಾ ಇದ್ರೆ ಆಮೇಲೆ ಕಫ ಜಾಸ್ತಿ ಆಗುತ್ತೆ ಬೆಂಗಳೂರಲ್ಲಿ. ಹಾಗಾಗಿ ಸೊಗದೆ ಬೇರಿನ ಶರ್ಬತ್ತು ಇಟ್ಸ್ ಅ ಕೂಲೆಂಟ್.
ಆಮೇಲೆ ಸ್ವಲ್ಪ ನಮ್ಗೇನಾದರೂ ಯೂರಿನರಿ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ರೂ ಇಟ್ ವಿಲ್ ಕ್ಲಿಯರ್ ಆಲ್ ದ್ಯಾಟ್. ಆಮೇಲೆ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಅದನ್ನ ಕಮ್ಮಿ ಮಾಡಿದ್ದು ಅದು ಎಷ್ಟು ಜನಕ್ಕೆ ಸಹಾಯ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಮತ್ತು ಕಷಾಯ ಕುಡಿಯೋಕೆ ನಂಗೆ ಇಷ್ಟ ಆಗುತ್ತೆ. ಹಾಲೇ ತಗೊಳಕ್ ಆಗ್ತಿಲ್ಲ, ಹಂಗಾಗಿ ಕಷಾಯ ಆಗ್ತಾ ಇಲ್ಲ. ಬಟ್ ನನ್ನ ಈಗ ಒಬ್ರು ರಿಲೇಟಿವ್ ಕಳ್ಸಿದ್ದಾರೆ, ಜೀರಿಗೆ ಎಲ್ಲ ಹಾಕಿ ಒಂದು ಕಷಾಯದ ಪುಡಿ ಕಳ್ಸಿದ್ದಾರೆ. ಸೊ ದಿಸ್ ಇಸ್ ವಾಟ್. ಮೇಡಮ್, IVF ನೀವು ಏನು ಅದನ್ನ ಫಾರ್ಮುಲಾನ ಯೂಸ್ ಮಾಡ್ಕೊಂಡಿದ್ದೀರಾ ಅಥವಾ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ಇದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕಮೆಂಟ್ಗಳು, ಅಂದ್ರೆ ಮುಂದೆ ಗಂಡ್ಮಕ್ಳ ಗತಿ ಏನು, ಈ ತರ ಟ್ರೀಟ್ಮೆಂಟ್ ಶುರು ಆದ್ರೆ ಅಂತ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ? ನಾನು ಅದನ್ನೇ ಹೇಳಿರೋದು, ನಾನೇನು ಪುರುಷ ವಿರೋಧಿ ಮಹಿಳೆ ಅಲ್ಲ ನಾನು. ಇಟ್ ಈಸ್ ಜಸ್ಟ್ ದಟ್ ನನ್ನ ಜೀವನದಲ್ಲಿ ಏನೇನು ನಮ್ಮ ಸಮಾಜದ ಚೌಕಟ್ಟಲ್ಲಿ ನಾವು ಹೇಗೆ ನಾವು ಕೌಟುಂಬಿಕ ಇದನ್ನ ಕಾಣ್ತಾ ಇದೀವಿ ಅಥವಾ ದಾಂಪತ್ಯ ಜೀವನದಲ್ಲಿ ಹೋಗುವಂಥದ್ದನ್ನ ಕಾಣ್ತಾ ಇದೀವಿ, ದಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ಮೀ ಫಾರ್ ವೇರಿಯಸ್ ರೀಸನ್ಸ್. ನಾನು ಹೇಳಿರೋದು ಒಂದು ಕಾರಣ ಇರ್ಬೋದು, ನಾನಾ ಕಾರಣಗಳಿಂದಾಗಿ ನನಗದು ಕೂಡ ಬಂದಿಲ್ಲ. ಆಗ ಈವನ್ ದೆನ್ ಒಬ್ಬ ಮಹಿಳೆ ಹತಾಶೆಗೆ ಒಳಗಾಗುವಂತಹ ಪ್ರಮೇಯ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ನಮಗೆ ಈ ಎಲ್ಲ ಒಂದು ಯು ಕ್ಯಾನ್ ಸ್ಟಿಲ್ ಫುಲ್ಫಿಲ್ ಯೋರ್ ಸೆಲ್ಫ್ ಆಸ್ ಅ ಮದರ್ ಆ್ಯಂಡ್ ಯು ಕ್ಯಾನ್ ಸ್ಟಿಲ್ ಬಿ ಅ ಮದರ್. ಈ ಒಂದು ಅವಕಾಶ ನಮಗೆ ಸಿಗ್ತಾ ಇರೋದ್ರಿಂದ ನಾನು ಶುರುಲಿ ದೇ ವರ್ ಟಾಕಿಂಗ್ ಅಬೌಟ್ ಫ್ರೀಸಿಂಗ್. ಯಾವಾಗ ಫ್ರೀಸಿಂಗ್ 20 years ಆಯಿತು, 2005 2004 ಆ ಸಮಯದಲ್ಲೆಲ್ಲ ಆಗಲೇ ಮಾತಾಡ್ತಾ ಇದ್ರು. ಆಗ ನನ್ಗೆ ಇಲ್ಲಿ ಬೆಂಗಳೂರಲ್ಲಿ ಯಾವ ಸೆಂಟರ್ ಇತ್ತು ಅಂತ ಗೊತ್ತಿಲ್ಲ. ನಾನು ಆಗಲೇ ಬಾಂಬೆಲಿ ಇದ್ದಾಗ ಬಾಂಬೆಲಿ ಇಟ್ ವಾಸ್ ಆಲ್ರೆಡಿ ಅ ಟಾಕ್ ಅಬೌಟ್ ಇಟ್. ಎಗ್ ಫ್ರೀಸ್ ಮಾಡೋದು ಈ ಥರದ್ದೆಲ್ಲ ಮುಂಚೆಯಿಂದನೂ ಮಾತಿದೆ. ಐ ವಾಸ್ ಸ್ಟಿಲ್ ನಾಟ್ ಓಪನ್ ಫಾರ್ ಇಟ್. ನಾನು ಫ್ರೀಸ್ ಮಾಡೋದು ಅದೆಲ್ಲ ನಾನೇನು ಮಾಡ್ಕೊಂಡಿಲ್ಲ, ನಾನು ಫ್ರೀಸ್ ಮಾಡಿರಲಿಲ್ಲ ಈಗೆಲ್ಲ. ಸೊ ಇದೇನಪ್ಪ ಅಂತ ಹೇಳಿದ್ರೆ, ಈಗ ನೆನ್ನೆ ಒಬ್ರು ಸುಮ್ಮನೆ ನಾವು CM ಅವ್ರನ್ನ ಭೇಟಿ ಮಾಡಕ್ಕೆ ಹೋದಾಗ ಅಲ್ಲಿ ಒಬ್ರು ಸಿಕ್ಕಿ ಹೇಳಿದ್ರು, ಒಬ್ಬ ಯಂಗ್ ಮ್ಯಾನ್. ಈ ಸೆಡ್, ಮೇಡಮ್ ಈ ಥರ ಎಲ್ಲ ತುಂಬ ಒಳ್ಳೇದಲ್ವಾ, ನೀವೆಷ್ಟೋ ಜನ ವಿಡೋ ಅವ್ರಿಗೆಲ್ಲ ಎಷ್ಟು ಸಹಾಯ ಆಗುತ್ತೆ, ಇದು ಒಂದು ಆಸರೆ ಆಗುತ್ತಲ್ವಾ ಈ ಥರದ್ದು ಮಾಡ್ಕೊಂಡ್ರೆ ಅಂತ. ಪುರುಷರೇ ಬೇಡ ಜೀವನಕ್ಕೆ ಅಥವಾ ಪುರುಷರೇ ಬೇಡ ಸಮಾಜಕ್ಕೆ ಅಂತ ಹೇಳೋ ಅಂತಹ ಮನಸ್ಥಿತಿ ಇರೋಳು ನನ್ನೆಲ್ಲ ಖಂಡಿತವಾಗ್ಲೂ. ಯಾವುದೂ ಇಲ್ಲದಿದ್ದಾಗ ನಾವು ಹತಾಶೆಗೊಳಗಾಗೋದಾಗ್ಲಿ, ಆಮೇಲೆ ಯಾರೋ ವಿವಾಹ ವಿಚ್ಛೇದನವನ್ನು ಪಡೆದಿರಬಹುದು ಅಥವಾ ಕೆಲವರು ಪತಿಯನ್ನೇ ಕಳ್ಕೊಂಡಾಗ ನಮ್ಗೆ ಯಾವ ಆಸರೆನೂ ಇಲ್ಲ ಅಥವಾ ಏನೂ ಇಲ್ಲ, ಮುಂದೆ ನೋಡಕ್ಕೆ ನಮ್ಗೆ ಏನು ಗುರಿನೇ ಇಲ್ಲ ಅಂತ ಅಂದ್ಕೊಂಡಾಗ ಐ ಥಿಂಕ್ ದಿಸ್ ವಿಲ್ ಕಮ್ ವೆರಿ ಹ್ಯಾಂಡಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದಾಂಪತ್ಯ ಜೀವನದಲ್ಲಿ ಇರೋರಿಗೂ ಸಹ ಸಾಕಷ್ಟು ದೇಹದಲ್ಲಿರುವಂತಹ ಅವರಿಗೆ, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಫರ್ಟಿಲಿಟಿ, ಇದಕ್ಕೆ ಸಂಬಂಧಪಟ್ಟಂಥ ಇದರಲ್ಲಿ ಎಷ್ಟೋ ಸಂಬಂಧಗಳೇ ಹೋಗ್ತಾ ಇದೆ, ಅಂದರೆ ಅದು ಬೀಳ್ತಾ ಇದೆ. ಆ ಥರದ್ರಲ್ಲಿ ದಿಸ್ ವಿಲ್ ಹೆಲ್ಪ್ ಟು ಕೀಪ್ ದೆಮ್ ಟುಗೆದರ್ ಆ್ಯಂಡ್ ಟು ಮೇಕ್ ಅ ಫ್ಯಾಮಿಲಿ ಫಾರ್ ದೆಮ್. ದಿಸ್ ವಿಲ್ ಹೆಲ್ಪ್ ಅಂತ ಅನ್ಸುತ್ತೆ. ಪ್ಲಸ್ ಈಗ ನನ್ನ ಕಸಿನ್ ಹತ್ರ ಮಾತಾಡುವಾಗ ಇದು ನಾನು ನೋಡಿದ್ದೀನಿ, ಐ ಹ್ಯಾವ್ ಸೀನ್ ದಿಸ್. ಎಷ್ಟೋ ಜನ ಮದುವೆ ಆದರೂ ಸಹ ಮದುವೆ ಆದಮೇಲೆ ಸಾಕಷ್ಟು ಜನರಲ್ಲಿ ಗಂಡ ಆಗಿರುವಂಥವ್ರು ಅವರಿಗೆ ಮಕ್ಕಳು ಬೇಕು ಅಂತ ಅನಿಸಿರಲ್ಲ. and they keep on postponing, they do not show any interest. ಆಗ ಎಷ್ಟೋ ಮಹಿಳೆಗೆ ಏನಾಗುತ್ತಂದ್ರೆ ಅವಳ ಆ ಸಂಬಂಧ ಕಳ್ಕೊಳ್ಳೋಕ್ಕೂ ಆಗಲ್ಲ, ಅಲ್ಲಿಂದ ಕಳ್ಸ್ಕೊಳ್ಳೋಕ್ಕೂ ಆಗಲ್ಲ, ಆ್ಯಂಡ್ ಶಿ ಕಾಂಟ್ ಫುಲ್ಫಿಲ್ ಹರ್ ಡಿಸೈರ್. ಬಟ್ ಯಾಕಂದರೆ ಪ್ರತಿಯೊಬ್ಬ ಹೆಣ್ಣಿಗೆ ಇಟ್ ಇಸ್ ದೇರ್ ಇನ್ ಎವ್ರಿ ಒನ್ಸ್ ಹಾರ್ಟ್ or ಮೈಂಡ್ or ಸೋಲ್, ನಂಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. ನಾನು ಹೆಣ್ಣಾಗಿ ಹುಟ್ಟಿದ್ದೀನಿ ಅಂದರೆ ನಾನು ಆಗಲೇ ನನ್ನಲ್ಲಿದೆ, ಅದು ನಾನು ತಾಯಿಯಾಗೆ ಹುಟ್ಟಿದ್ದೀನಿ ಅನ್ನೋವಂಥದ್ದು. ಸೊ ಹಾಗಾಗಿ ಆ ಅವಕಾಶನ ಪ್ರತಿಯೊಬ್ಬರು ಮಾಡಿಕೊಡ್ಬೇಕಾಗತ್ತೆ. ಈ ಥರ ಸಂಬಂಧಗಳಲ್ಲಿ ಐ ಥಿಂಕ್ ದೀಸ್ ಥಿಂಗ್ಸ್ ಕ್ಯಾನ್ ಹೆಲ್ಪ್ ಅಂತ ಅನ್ಸುತ್ತೆ.